ಹಾಯ್ ನಮಸ್ಕಾರ. ಮಹಾರಾಜ ಟ್ರೋಫಿ ಬಗ್ಗೆ ಅಪ್ಡೇಟ್ ಕೊಡಿ, ವಿಡಿಯೋ ಮಾಡಿ ಅಂತ ತುಂಬ ಜನ DM ಮಾಡಿದ್ರಿ, ಹಾಗೆ ಕಾಮೆಂಟಲ್ಲೂ ಕೂಡ ಹೇಳಿದ್ರಿ. ಇದು ರೈಟ್ ಟೈಮ್. ಇವತ್ತು ನಾನು ಮಾಡ್ತಿರೋದಿದೆಯಲ್ಲ, ಇದು ಪರ್ಫೆಕ್ಟ್ ಆದಂಥ ಟೈಮ್ ನಿಮಗೆ ಈ ಮ್ಯಾಚ್ ಅಥವಾ ಈ ಟೂರ್ನಮೆಂಟ್ ಬಗ್ಗೆ ಹೇಳೋಕ್ಕೆ. ಯಾಕಂತಂದರೆ ಈ ಮೈಸೂರು ಲೆಗ್, ಹುಬ್ಳಿ ಲೆಗ್ ಮುಗಿದು ಈಗ ಬೆಂಗಳೂರಿಗೆ ಶಿಫ್ಟ್ ಆಗ್ತಿದೆ. ಇವತ್ತು ರೆಸ್ಟ್ ಡೇ. ಇವತ್ತು 4ನೇ ತಾರೀಕು ಶನಿವಾರ ರೆಸ್ಟ್ ಡೇ. ಭಾನುವಾರದಿಂದ ಬೆಂಗಳೂರಲ್ಲಿ ಮುಂದುವರಿಯುತ್ತೆ ಕಾಳಗ. ಸ್ಥಿತಿ ಹೇಗಿದೆ ಅಂತಂದರೆ ಎಲ್ಲ ಟೀಮ್ಗಳು ಕೂಡ 8 ಮ್ಯಾಚ್ ಆಡಿದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಮಹಾರಾಜ ಟ್ರೋಫಿ ನೀವು ಫಾಲೋ ಮಾಡಿದರೆ ಗೊತ್ತಿರುತ್ತೆ, ಒಂದು ಟೀಮ್ ರೌಂಡ್ ರಾಬಿನ್ ಲೀಗಲ್ಲಿ 10 ಮ್ಯಾಚ್ ಆಡುತ್ತೆ. ಅಂದರೆ ಟೋಟಲಿ ಟೂರ್ನಮೆಂಟಲ್ಲಿ 6 ಟೀಮ್, ಅದರಲ್ಲಿ 5 ಉಳಿದಂಥ ಟೀಮ್ಗಳ ಜೊತೆಗೆ ತಲಾ 2 ಮ್ಯಾಚ್ ಆಡ್ತಾರೆ. 5 × 2 10 ಮ್ಯಾಚ್. ಆ 10 ಮ್ಯಾಚಲ್ಲಿ ಲೀಗ್ಗಳಲ್ಲಿ ಈಗ ಎಲ್ಲ ಟೀಮ್ ಕೂಡ 8 ಮ್ಯಾಚ್ ಆಡಿದೆ. ಸೊ ಹಾಗಾಗಿ ಈಗ ಭಾಳ ಮಜಾ ಇದೆ. ನಿಮಗೆ ವಿವರಿಸ್ತಾ ಹೋಗ್ತೀನಿ ನೋಡಿ ಟೇಬಲ್ ಹೇಗಿದೆ ಅಂತಂದರೆ ಸಖತ್ತಂತೂ. ಈಗ ಯಾರು ಬರ್ತಾರೆ, ಆಲ್ರೆಡಿ 1 ಟೀಮ್ ಕ್ವಾಲಿಫೈ ಆಗಿದೆ. ಉಳಿದಿರುವಂಥ 5 ಟೀಮ್ಗಳಲ್ಲಿ 5ಕ್ಕೂ ಕೂಡ ಚಾನ್ಸ್ ಇದೆ ಟಾಪ್ 4ಗೆ ಬರೋದಕ್ಕೆ. ಬನ್ನಿ ಫಸ್ಟಿಗೆ ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ನೋಡೋಣ. ಕ್ವಾಲಿಫೈ ಆಗಿದ್ದಾರೆ ಅವರು. ನೆನ್ನೆ ಅಂತೂ ಜಬರ್ದಸ್ತಾಗಿ ಗೆದ್ದರು ಅವರು. 8 ಮ್ಯಾಚಲ್ಲಿ 7 ಮ್ಯಾಚ್ ಗೆದ್ದಿದ್ದಾರೆ. ಒಂದೇ ಒಂದು ಮ್ಯಾಚ್ ಸೋತಿದ್ದು ಅವರು ಮೈಸೂರು ವಾರಿಯರ್ಸ್ ವಿರುದ್ಧ 72ರಿಂದ ಸೋತರು. ಅದನ್ನು ಬಿಟ್ಟರೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್. ಸೊ ಈ ಟೀಮ್ ಈಗ 8 ಮ್ಯಾಚಲ್ಲಿ 7 ಗೆದ್ದು 1 ಸೋತು 14 ಪಾಯಿಂಟ್, -0.020 ಇವ್ರದ್ದು ರನ್ ರೇಟ್ ಇದೆ. ಟಾಪಲ್ಲಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ. ಉಳಿದಿರುವಂಥ ಎಲ್ಲ ಟೀಮ್ಗಳಿಂತ ಮೋಸ್ಟ್ ಕನ್ಸಿಸ್ಟೆಂಟ್ ಟೀಮ್ ಅಂತಂದರೆ ಅದು ಬೆಂಗಳೂರು ಬ್ಲಾಸ್ಟರ್ಸ್. ಶುಭಂಗ್ ಹೆಗ್ಡೆ ಅವರಿಗೆ ಫಾರ್ ದ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಕೊಟ್ಟರು. ಸಖತ್ತಾಗಿ ಅವರು ನಿಭಾಯಿಸ್ತಾ ಇದ್ದಾರೆ. ಈ ಟೀಮಲ್ಲಿ ಒಬ್ಬರಿಗಿಂತ ಒಬ್ಬರು ತುಂಬ ಎಕ್ಸೈಟಿಂಗ್ ಟ್ಯಾಲೆಂಟೆಡ್ ಇದ್ದಾರಲ್ಲಿ. ರೋಹನ್ ಪಾಟೀಲ್ ಇರ್ಬೋದು, ಹಾಗೆ ಸಮಿತ್ ದ್ರಾವಿಡ್ ಅವರು ಆಡ್ತಿರುವಂಥ ರೀತಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಎರಡರಲ್ಲೂ ಕೂಡ. ಪ್ರವೀಣ್ ದುಬೆ ಗೇಮ್ ಚೇಂಜರ್, ಸ್ಪಿನ್ ಕೂಡ ಮಾಡ್ತಾರೆ. ಬಂದ ಒಂದು ಕ್ಯಾಮಿಯೋ ಅಲ್ಲ, ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ. ಸಖತ್ತಾಗಿ ಗೇಮನ್ನೇ ಚೇಂಜ್ ಮಾಡ್ತಿದ್ದಾರೆ. ಹಲವಾರು ಮ್ಯಾಚ್ಗಳಲ್ಲಿ ಪ್ರವೀಣ್ ದುಬೆ ಬ್ಯಾಟಲ್ಲೂ ಕೂಡ ಈ 34 ಬಾಲ್ 70 ಆ ಥರ ಎಲ್ಲ ಹೊಡೆದು ಮ್ಯಾಚ್ ಫಿನಿಷ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ವಿದ್ವತ್ ಕಾವೇರಪ್ಪ ಅಂತ ಪ್ಲೇಯರ್ಸ್ ಇದ್ದಾರೆ. ಸೊ ಓವರಾಲ್ ಒಂದು ಪ್ಯಾಕ್ ಟೀಮ್. ಕ್ಯಾಪ್ಟನ್ ಶುಭಂಗ್ ಹೆಗ್ಡೆ ಕೂಡ ಚೆನ್ನಾಗಿ ಎಲ್ರಿಗೂ ಕೂಡ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಚಾಲೆಂಜಿಂಗ್ ಒಂದು ಮ್ಯಾಚ್ ಎಲ್ರಿಗೂ ಕೂಡ ಇವ್ರ ಮೇಲೆ ಆಡಬೇಕಾದ್ರೆ ನನಗನ್ಸುತ್ತೆ ಅವರು ಚಾಂಪಿಯನ್ ಆಗುವಂಥ ದಿ ಮೋಸ್ಟ್ ಫೇವ್ರೇಟ್ ಟೀಮ್. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಸಖತ್ತಾಗಿದೆ ಬೆಂಗಳೂರು ಬ್ಲಾಸ್ಟರ್ಸಲ್ಲಿ. ವಿಶೇಷವಾಗಿ ಸಮಿತ್ ದ್ರಾವಿಡ್ ಬಗ್ಗೆ ಹೇಳಬೇಕು. ತಂದೆ ಹೇಗೆ ಆಡ್ತಾರೋ ಅದೇ ರೀತಿಯಾದಂಥ ಟೆಂಪರ್ಮೆಂಟ್, ಅದೇ ಶಾಟ್ಸ್, ಅದೇ ಅವರ ಅಪ್ಪ ಹೇಗೆ ಆಡ್ತಾಯಿದ್ರು ರಾಹುಲ್ ದ್ರಾವಿಡ್ ಸರ್, ಅದೇ ರೀತಿಯಾಗಿ ಮಗ ಕೂಡ ಆಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ ಅವರ ಫ್ಲಿಕ್ಗಳನ್ನು. ಹಾಗೆ ಬೌಲಿಂಗಲ್ಲೂ ಕೂಡ ಇದ್ದಾರೆ. ಮಾಮೂಲಿ ನಮಗನ್ಸುತ್ತೆ ಒಬ್ಬ ಬ್ಯಾಟ್ಸ್ಮನ್ನ ಮಗ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಅಂತ, ಆದರೆ ರಾಹುಲ್ ದ್ರಾವಿಡ್ ಅವರ ಮಗ ಆಲ್ರೌಂಡರ್. ಇವರು ಚೆನ್ನಾಗಿ ಗ್ರೂಮ್ ಮಾಡಿದ್ರೆ ಇವರಿಗೆ ಫ್ಯೂಚರ್ ಇಂಡಿಯನ್ ಕ್ರಿಕೆಟರ್ ಕೂಡ ಆಗುವಂಥ ಎಲ್ಲ ಲಕ್ಷಣ ಇದೆ. RCBಗೂ ಕೂಡ ಫ್ಯೂಚರಲ್ಲಿ ಪಿಕ್ ಮಾಡ್ಬೋದು. ಅವ್ರನ್ನ ಅಪ್ಡೇಟ್ ಮಾಡ್ತಾ ಹೋದರೆ, ಇನ್ನಷ್ಟು ರೆಡಿ ಮಾಡ್ತಾ ಹೋದರೆ ಆ ಎಲ್ಲ ಕ್ವಾಲಿಟೀಸ್ ಈ ಪ್ಲೇಯರಲ್ಲಿದೆ. ಸೊ ಉಳಿದಾಗೆ ಈ ಟೀಮಂತೂ ಈಗ 14ನಲ್ಲಿ ಟಾಪ್ ಕ್ವಾಲಿಫೈ ಆಗಿದೆ. ಇನ್ನಿರುವಂಥ ಒಟ್ಟು 6 ಟೀಮಲ್ಲಿ 3 ಟೀಮ್ ಕ್ವಾಲಿಫೈ, 5 ಟೀಮಲ್ಲಿ 3 ಕ್ವಾಲಿಫೈ ಆಗಬೇಕು. ಸಿಚುವೇಷನ್ ಹೇಗಿದೆ ಅಂತಂದರೆ ಶಿವಮೊಗ್ಗ ಯೋಧಾಸ್ 8 ಮ್ಯಾಚ್ ಆಡಿದ್ದಾರೆ. 4 ಗೆದ್ದು 4 ಸೋತಿದ್ದಾರೆ. ಸ್ವಲ್ಪ ಇನಿಷಿಯಲಿ ಗೆದ್ದು ಮತ್ತೆ ಸೋತು ಆ ಥರ ಒಂದಷ್ಟು ಇನ್ಕನ್ಸಿಸ್ಟೆನ್ಸಿ ಟೀಮಲ್ಲಿದೆ. ಸ್ವರಣ್ ರವಿಚಂದ್ರನ್ ಕ್ಯಾಪ್ಟನ್. 8 ಮ್ಯಾಚಲ್ಲಿ 8 ಪಾಯಿಂಟ್ ಆಗಿದೆ, -0.430 ಇವರ ರನ್ ರೇಟ್. ಸೊ ಇವರಿಗೆ ಇನ್ನು 2 ಮ್ಯಾಚನ್ನು ಅವ್ರು ಗೆದ್ದರೆ ಸೀದಾ ಇದಕ್ಕೆ ಕ್ವಾಲಿಫೈ ಆಗ್ತಾರೆ. ಅಂದರೆ ಕ್ವಾಲಿಫೈಯರಿಗೆ ಅವರು ಸೆಲೆಕ್ಟ್ ಆಗ್ತಾರೆ ನಾಕೌಟ್ ಸ್ಟೇಜಿಗೆ, ಸೊ ಪ್ಲೇ ಆಫ್ಸಿಗೆ. ಸೊ ಹಾಗಾಗಿ ಅವ್ರಿಗಿರುವಂಥ ಮ್ಯಾಚ್ ಬಂದು ಹುಬ್ಳಿ ಟೈಗರ್ಸ್ ಹಾಗೆ ಮೈಸೂರು ವಾರಿಯರ್ಸ್. 2 ಟೀಮ್ಗಳು ಕೂಡ ಟಫ್ ಕಾಂಪಿಟೇಷನ್ ಕೊಡೋದೆ. ಆದರೆ ಹುಬ್ಳಿ ಟೈಗರ್ಸ್ ಈಗ ಬೇಸಲ್ಲಿದೆ, ಅಂದರೆ ಫುಲ್ ಕೆಳಗಡೆ ಇದ್ದಾರೆ. ಅದೊಂದು ಈಸಿ ಆಗ್ಬೋದೇನೋ ಅವರಿಗೆ. ಮೈಸೂರು ವಾರಿಯರ್ಸ್ ಈಗ ಕಮ್ಬ್ಯಾಕ್ ಮಾಡ್ತಾ ಇದೆ. ಲಾಸ್ಟ್ 2 ಮ್ಯಾಚಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ಫೈಟ್ ಕೊಡುವಂಥ ಚಾನ್ಸಸ್, ಎರಡೂ ಕೂಡ ಸಖತ್ತಾಗಿರುತ್ತೆ ಫೈಟ್. ಸೊ ಅವರಿಗೆ 2-2 ಗೆದ್ದರೆ 12 ಪಾಯಿಂಟ್ ಆಗುತ್ತೆ. ಅವ್ರು ಕ್ವಾಲಿಫೈ ಆಗ್ತಾರೆ, ನಂಬರ್ 2 ಪ್ಲೇಸಿಗೆ ಹೋಗ್ತಾರೆ. ಸೊ ಅವರ ಟಾರ್ಗೆಟ್ ಅಷ್ಟೇ, 2-2 ಕೂಡ ನಾವು ಗೆಲ್ಲಬೇಕು ಅನ್ನೋದು. ನೆಕ್ಸ್ಟ್ ಬರುವಂಥ ಟೀಮ್ ಕೋಸ್ಟಲ್ ಕಿಂಗ್ಸ್ ಮಂಗಳೂರು. ಸೊ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಅವರು. 8 ಮ್ಯಾಚಲ್ಲಿ 3 ಗೆದ್ದಿದ್ದಾರೆ, 4 ಸೋತಿದ್ದಾರೆ. 1 ಮ್ಯಾಚಲ್ಲಿ ನೋ ರಿಸಲ್ಟ್, ಹಾಗಾಗಿ 7 ಪಾಯಿಂಟ್ ಇದೆ. ಬಟ್ ರನ್ ರೇಟ್ ಹೆಲ್ತಿ ಆಗಿದೆ, +1.080 ಅವರ ರನ್ ರೇಟ್ ಇರೋದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅವರಿಗೆ. ಸೊ ಇನ್ನು ಉಳಿದಿರುವಂಥ 2 ಮ್ಯಾಚನ್ನು ಗೆದ್ದರೆ ಅವ್ರಿಗೂ ಕೂಡ ಕ್ವಾಲಿಫೈ ಆಗುವಂಥ ಎಲ್ಲ ಒಂದು ಅವಕಾಶ ಇದೆ. 1 ಗೆದ್ದು 1 ಸೋತ್ರೆ ಸಮಸ್ಯೆ ಆಗುತ್ತೆ. ಸೇಮ್ ಅಪ್ಲೈಸ್ ಟು ಶಿವಮೊಗ್ಗ ಟೀಮ್ ಕೂಡ. 1 ಗೆದ್ದರೆ 10 ಪಾಯಿಂಟ್ ಆಗುತ್ತೆ. ಇನ್ನೊಂದು ಮ್ಯಾಚ್ ಗೆದ್ದರೆ ಸೋತ್ರೆ ಆಗ ಅವರು 10ರಲ್ಲೇ ಉಳ್ಕೋತಾರೆ. ಆಗ ಉಳಿದಿರುವಂಥ ಟೀಮ್ಗಳ ಮೇಲೆ ನೋಡಬೇಕಾಗುತ್ತೆ ಪರ್ಫಾರ್ಮೆನ್ಸ್. ಸೊ ಈ ಥರ ಇದೆ ಸಿಚುವೇಶನ್. ಈಗ ಅವರಿಗೆ 2 ಮ್ಯಾಚ್ ಗೆಲ್ಲಬೇಕು. ಯಾರಿಗೆ? ಕೋಸ್ಟಲ್ ಕಿಂಗ್ಸ್ ಮಂಗಳೂರಿಗೆ. ಇನ್ನು ಮೈಸೂರು ವಾರಿಯರ್ಸ್ ಸ್ಟಾರ್ಟಿಂಗಲ್ಲಿ ಸೋತರು ಒಂದಷ್ಟು ಮ್ಯಾಚ್ಗಳನ್ನು, ಈಗ ಮತ್ತೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ವಿನ್ ಮೂಲಕ. 8 ಮ್ಯಾಚಲ್ಲಿ 7 ಪಾಯಿಂಟ್ ಇದೆ, -0.920 ಅವರ ಟೋಟಲ್ ಇದಿರೋದು ಪಾಯಿಂಟ್ ಟೇಬಲ್ ಲೆಕ್ಕಾಚಾರ.
ಸೊ ಹಾಗಾಗಿ ಮೈಸೂರು ವಾರಿಯರ್ಸ್ ಈಗ 4ನೇ ಪ್ಲೇಸಲ್ಲಿ ಅವ್ರಿಗೂ ಕೂಡ 2-2 ಗೆಲ್ಲಬೇಕು. ಒಂದು ಗೆದ್ದರೆ ಉಳಿದಿರೋ ಟೀಮ್ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಅವ್ರಿಗಿರುವಂಥ ಮ್ಯಾಚ್ಗಳು ಯಾವುದು ಅಂತ ನೋಡಿದ್ರೆ ಬೆಂಗಳೂರು ಮೇಲಿದೆ ಒಂದು ಟಫ್ ಮ್ಯಾಚ್, ಬಟ್ ಅವ್ರು ಸೋಲ್ಸಿದ್ದಾರೆ, ಅದೊಂದು ಅವರಿಗೆ ಪಾಸಿಟಿವ್. ಶಿವಮೊಗ್ಗ ಮೇಲಿದೆ, ಟಾಪ್ 2 ಮೇಲೆ ಮೈಸೂರಿಗಿರೋದು. ಸೊ ಅದನ್ನು ಅವರು ಗಮನದಲ್ಲಿ ಇಟ್ಕೊಳ್ತಾರೆ, ನಾವು ಟಾಪ್ 2ನ ಬೀಟ್ ಮಾಡಬೇಕು ಅಂತ. ಬಟ್ ಇಟ್ಸ್ ನಾಟ್ ಇಂಪಾಸಿಬಲ್ ಈ ಟೀಮ್ಗೆ. ಇನ್ನು ಗುಲ್ಬರ್ಗಾ ತಂಡ ನಾವು ನೋಡೋದಾದರೆ ಅವ್ರಿಗೂ ಕೂಡ ನೆಕ್ಸ್ಟ್ ಮ್ಯಾಚ್ ಇರೋದು ಬೆಂಗಳೂರು ಬ್ಲಾಸ್ಟರ್ಸ್ ಮೇಲೆ, ಟಫ್ ಟೀಮ್ ಮೇಲೆ, ಟಾಪ್ 1 ಟೀಮ್ ಮೇಲೆ. ಹಾಗಾಗಿ ಅವರು ಕೂಡ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ, ಯಾಕಂದರೆ ಅವ್ರನ್ನ ಸೋಲ್ಸೋಕ್ಕೆ ಸಾಧ್ಯ ಆಗಿಲ್ಲ ಹಿಂದಿನ ಮ್ಯಾಚಲ್ಲಿ ಗುಲ್ಬರ್ಗಕ್ಕೆ. ಇನ್ನು ಕೊನೆ ಮ್ಯಾಚ್ ಇರೋದು, ಕೊನೆಯ ಸ್ಥಾನದಲ್ಲಿರೋದು ಹುಬ್ಳಿ ಟೈಗರ್ಸ್. ಸೊ ಇನ್ನೂ ಕೂಡ ಯಾಕೋ ಅವರು ಮೇಲೆ ಬರ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ ಹುಬ್ಳಿ ಟೈಗರ್ಸ್ ಟೀಮ್ ಪರ್ಫಾರ್ಮೆನ್ಸ್ ವೈಸ್ ನಾವು ನೋಡ್ತಾ ಇದ್ದರೆ ಇನ್ನೂ ಕೂಡ ಆ ಟೀಮಲ್ಲಿ ಒಂದು ಕಾಂಬಿನೇಷನ್ ಸರಿಯಾಗಿ ಜೆಲ್ ಆಗ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೋಡೋಣ, ಈ ಒಂದು ಅವ್ರಿಗೂ ಚಾನ್ಸ್ ಇದೆ, 2-2 ಗೆದ್ದರೆ 10 ಆಗುತ್ತೆ. ಬಟ್ ಉಳಿದಿರುವಂಥ ಟೀಮ್ಗಳ ಒಂದು ಫಲಿತಾಂಶದ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಸಿಚುವೇಶನ್ ಈ ಥರ ಇದೆ. ಸೊ ಏನಾಗುತ್ತೆ ಅಂತ ನೋಡೋಣ. ಹಲವಾರು ಸಾಧ್ಯತೆಗಳಿದೆ ಇಲ್ಲಿ. ಬಟ್ ಇಡೀ ಟೂರ್ನಮೆಂಟ್ ನಾವು ನೋಡಿದ್ರೆ ತುಂಬ ಪರ್ಫಾರ್ಮೆನ್ಸ್ನಲ್ಲಿ ಅಥವಾ ಅವರ ವೈಯಕ್ತಿಕ ಪರ್ಫಾರ್ಮೆನ್ಸಲ್ಲಿ ತುಂಬ ಇಂಪ್ರೆಸ್ ಮಾಡಿದ್ದು ಒಂದು ಕಡೆ ಲವ್ನಿ ಸಿಸೋಡಿಯಾ 278, ಸದ್ಯಕ್ಕೆ ಅವ್ರದ್ದೇ ಆರೆಂಜ್ ಕ್ಯಾಪ್ ಇದೆ. LR ಚೇತನ್ ಮೈಸೂರು ವಾರಿಯರ್ಸ್ ಸೆಂಚುರಿ ಬಂತು ಅವ್ರ ಕಡೆಯಿಂದ. ಹಾಗೆ ರೋಹನ್ ಪಟೇಲ್ ಕೂಡ, ಇಬ್ಬರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇಬ್ಬರು, ಅವರು ಕೂಡ ಟಾಪಲ್ಲಿದ್ದಾರೆ. ಪ್ರವೀಣ್ ದುಬೆ ನಾನು ಆಗಲೇ ಹೇಳಿದೆ, ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ. ಮನೀಶ್ ಪಾಂಡೆ 266 ರನ್ ಗಳಿಸಿ ಅವರು ಕೂಡ ಇದ್ದಾರೆ. ಸೊ ಎಲ್ಲ ಟೀಮ್ಗಳಿಗೂ ಕೂಡ, ಈ 5 ಟೀಮ್ಗೂ ಕೂಡ ಚಾನ್ಸ್ ಇದೆ ಟಾಪ್ 3ಗೆ ಹೋಗೋದಕ್ಕೆ. ಬಟ್ ಯಾರು ಬರ್ತಾರೆ ಅನ್ನೋದು ಇನ್ನೂ ಕೂಡ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಸೊ ನೀವು ಹೇಳಿ ಯಾರು ಬರ್ಬೋದು ಟಾಪಿಗೆ ಅಂತ, ನಿಮ್ಮ ಇದು ಗೆಸ್ ಯಾರು ಬರ್ತಾರೆ ಅಂತ. ಯಾಕಂದರೆ 5 ಟೀಮ್ಗೂ ಚಾನ್ಸ್ ಇರೋದ್ರಿಂದ ಮೇಲೆ ಬರ್ಬೋದು. ನನಗನ್ಸುತ್ತೆ ಶಿವಮೊಗ್ಗ ಯೋಧಾಸ್ಗೆ ಒಳ್ಳೆ ಚಾನ್ಸ್ ಇದೆ, ಮಂಗಳೂರಿಗೂ ಕೂಡ ಒಳ್ಳೆ ಚಾನ್ಸ್ ಇದೆ, ಮೈಸೂರಿಗೂ ಚಾನ್ಸ್ ಇದೆ. ಸ್ವಲ್ಪ ಗುಲ್ಬರ್ಗ ಹಾಗೆ ಹುಬ್ಳಿ ಟೀಮ್ಗಳಿಗೇನೆ ಸ್ವಲ್ಪ ಟಫ್ ಇರೋದು. ಸೊ ಅವರೇ ಈಗ ಬಾಟಮಲ್ಲಿರೋದು. ಸೊ ಅವ್ರು ಹೇಗೆ ಇದರಿಂದ ಹೊರಗಡೆ ಬರ್ತಾರೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಬೆಂಗಳೂರಿಗೆ ಶಿಫ್ಟ್ ಆಗ್ತಿರೋದ್ರಿಂದ ನೀವು ಕೂಡ ಡಿಸ್ಟ್ರಿಕ್ಟ್ ಆ್ಯಪಲ್ಲಿ ಟಿಕೆಟನ್ನು ಬುಕ್ ಮಾಡಿಕೊಂಡು ನಿಮ್ಮ ಫೇವ್ರೇಟ್ ಪ್ಲೇಯರ್ಸನ್ನು ನೋಡ್ಬೋದು. ಇನ್ನೊಂದೇನು ಅಂತಂದರೆ ಮೈಸೂರು ವಾರಿಯರ್ಸ್ಗೆ ಒಂದು ಎಡ್ಜ್ ಇದೆ. ದೇವದತ್ ಪಡಿಕ್ಕಲ್ ಅಲ್ಲಿ ಟೆಸ್ಟ್ ಮುಗಿದ ಮೇಲೆ ಈಗ 2ನೇ ಟೆಸ್ಟ್ ಆಗ್ತಾ ಇದೆ, ಅನ್ಅಫಿಷಿಯಲ್ ಟೆಸ್ಟ್, ಇಂಡಿಯಾ ಎ ಶ್ರೀಲಂಕಾ ಎ. ಅದರಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಆಲ್ಮೋಸ್ಟ್ ಈಗ ಸೆಂಚುರಿ ಆಗಿರ್ಬೋದು ಈ ವಿಡಿಯೋ ಮಾಡೋಷ್ಟೊತ್ತಿಗೆ. 97 ಇತ್ತು. ಅವರೇನಾದರೂ ವಾಪಸ್ ಬಂದರೆ ಟೀಮಿಗೆ, ಆಗ ಇನ್ನೂ ಟಾಪ್ ಆರ್ಡರ್ ಚೆನ್ನಾಗಾಗುತ್ತೆ. ಮೈಸೂರು ವಾರಿಯರ್ಸ್ಗೆ ನಾಕೌಟ್ ಸ್ಟೇಜಲ್ಲಿ ದೇವದತ್ ಪಡಿಕ್ಕಲ್ ಅವರ ಅಡಿಷನ್ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಸೊ ಅದನ್ನು ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಯಾಕಂದರೆ ಅವರಲ್ಲಿ ಓಪನಿಂಗ್ ಬರುವಂಥ ಪ್ಲೇಯರ್ಗಳು ಅಷ್ಟು ಸರಿಯಾಗಿ ಕ್ಲಿಕ್ ಆಗ್ತಾ ಇಲ್ಲ. SU ಕಾರ್ತಿಕ್ ಅನಿಸುತ್ತೆ ಅವ್ರ ಜೊತೆ, ಚೇತನ್ ಜೊತೆಗೆ. ದೇವದತ್ ಪಡಿಕ್ಕಲ್ ಓಪನರ್ ಆಗಿ ಬಂದರೆ ಚೇತನ್ LR ಜೊತೆಗೆ ಹೆಂಗಿರುತ್ತೆ, ಚೇತನ್ ಹಾಗೆ ದೇವದತ್ ಕಾಂಬಿನೇಷನ್. ಸೊ ಈ ಥರದ್ದೆಲ್ಲ ಒಂದಷ್ಟು ನಡೀತಿದೆ. ಬೌಲಿಂಗ್ ಅಂತ ಬಂದಾಗ ಚೆನ್ನಾಗಿ ಬೌಲ್ ಮಾಡ್ತಿರೋದು ಶುಭಾಂಗ್ ಹೆಗಡೆ. 8 ಮ್ಯಾಚಲ್ಲಿ 11 ವಿಕೆಟ್ ಆ್ಯಸ್ ಕ್ಯಾಪ್ಟನ್. ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಶ್ರೇಯಸ್ ಗೋಪಾಲ್ 7 ಮ್ಯಾಚಲ್ಲಿ 11 ವಿಕೆಟ್ ಗಳಿಸಿದ್ದಾರೆ. ವೈಭವ್ ಶರ್ಮಾ, ಕೌಶಿಕ್ ಇಬ್ಬರು ಕೂಡ 7 ಮ್ಯಾಚಲ್ಲಿ 10, 7 ಮ್ಯಾಚಿಗೆ 9. ಸೊ ಓವರಾಲ್ ಒಂದು ಒಳ್ಳೆ ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಮೈಸೂರು ವಾರಿಯರ್ಸಲ್ಲಿ ರಿತೇಶ್ ಭಟ್ಕಲ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಮೊನ್ನೆ. ಅವ್ರು 1 ಡೌನ್ ಕಳಿಸ್ತಿದ್ದಾರೆ ಅವ್ರನ್ನ. ಬೌಲಿಂಗ್ ಕೂಡ ಚೆನ್ನಾಗಿದೆ. ಸೊ ಎಲ್ಲ ಟೀಮ್ಗಳಿಗೂ ಕೂಡ ಚಾನ್ಸ್ ಇದೆ. ನೀವು ಕಮೆಂಟ್ ಮಾಡಿ, ನೀವು ನೋಡ್ತಿರೋ ಹಾಗೆ ಈ ಟೂರ್ನಮೆಂಟ್ ಹೇಗೆ ಸಾಗ್ತಾ ಇದೆ ಅಂತ. ಮಜಾ ಬರ್ತಿದೆಯಾ? ನನಗೆ ಒಂದು ಏನನ್ನಿಸ್ತು ಅಂದರೆ ಫ್ಯಾನ್ ಕೋಡ್ ಬದಲು ಸ್ಟಾರ್ ಸ್ಪೋರ್ಟ್ಸಲ್ಲಿ ಬಂದಿದ್ದರೆ ಇನ್ನಷ್ಟು ವ್ಯೂವರ್ಶಿಪ್ ಸಿಗ್ತಾಯಿತ್ತು, ಜನ ನೋಡ್ತಾ ಇದ್ರು. ಫ್ಯಾನ್ ಕೋಡ್ ಸೋನಿ ಸ್ಪೋರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಿದೆ ಟೂರ್ನಮೆಂಟಿಗೆ. ನೀವು ಒಪ್ತೀರಾ? ಕಮೆಂಟ್ ಮಾಡಿ.